ಬಾಲಕನ ಜಡೆ ಕತ್ತರಿಸಿ ಮೌಢ್ಯತೆ ದೂರ ಮಾಡಿದ ಶ್ರೀಗಳು. ದೇವಿ ಜಡೆ ಎಂದು ಕೂದಲು ಕತ್ತರಿಸದೆ ಉಳಿಸಿದ್ದ ಪೋಷಕರು. ನೂರರಲ್ಲಿ ಒಬ್ಬರಿಗೆ ಜಡೆ ಬರುತ್ತದೆ ಕಣ್ರಿ. ಆದ್ರೆ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ರೀತಿ ಜಡೆ ಬಂದ್ರೆ ಅದೊಂದು ದೇವಿ ಸ್ವರೂಪ. ಅದರಲ್ಲೂ ಎಲ್ಲಮ್ಮನ ಆಗಮನ ಅಂತ ನಂಬಲಾಗುತ್ತದೆ. ಹೀಗೆ ಜಡೆ ಬಂದವರ ಜಡೆಯನ್ನ ಕತ್ತರಿಸದೆ ಹಾಗೆ ಉಳಿಸಲಾಗುತ್ತದೆ. ಆದ್ರೆ ಇಂಥ ಮೌಢ್ಯತೆ ವಿರುದ್ಧ ಇದೀಗ ಬಾಗಲಕೋಟೆಯ ಶ್ರೀಗಳು ಸಮರ ಸಾರಿದ್ದಾರೆ ನೋಡಿ. ಅಂಧವಿಶ್ವಾಸದಿಂದ ಭಕ್ತರನ್ನ ಮುಕ್ತಗೊಳಿಸಲು ಬಾಲಕನ ಜಡೆಯನ್ನ ತೆಗೆಸಿ ಮೌಢ್ಯತೆಯನ್ನ ದೂರ ಮಾಡಿದ್ದಾರೆ. ಹೌದು, ದೇವಿಯ ಜಡೆ ಎಂಬ ಮೂಢನಂಬಿಕೆಯ ಕಾರಣ ವರ್ಷಗಳ ಕಾಲ ಸುಕ್ಕುಗಟ್ಟಿದ ಕೂದಲನ್ನ ಹೊತ್ತು ಮಾನಸಿಕ ಹಾಗೂ ದೈಹಿಕ ಸಂಕಷ್ಟ ಅನುಭವಿಸುತ್ತಿದ್ದ ಬಾಲಕನಿಗೆ ನಿಡ್ಸೋಸಿ ಸಿದ್ಧ ಸಂಸ್ಥಾನದ ಮಠದ ಪೀಠಾಧಿಪತಿ ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮೀಜಿ ಹೊಸ ಬದುಕಿನ ಭರವಸೆ ನೀಡಿದ್ದಾರೆ. ಮಹೋನ್ನತ ಕಾರ್ಯದಿಂದ ಗ್ರಾಮದ ಯುವಕನ ಜಡೆಯನ್ನ ತಮ್ಮ ಸಮ್ಮುಖದಲ್ಲಿ ಕತ್ತರಿಸುವ ಮೂಲಕ ಮೂಢನಂಬಿಕೆಗೆ ಕತ್ತರಿ ಹಾಕಿದ್ದಾರೆ. ಬಾಲಕನಲ್ಲಿ ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡಿದ್ದಾರೆ ನೋಡಿ. ಬಾಡದಲ್ಲಿ ಸುಮಾರು ಈಗ ಒಂದು ವರ್ಷದ ಹಿಂದೆ ಒಂದು ಕಾರ್ಯಕ್ರಮಕ್ಕೆ, ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋದಾಗ ಆ ಹುಡುಗನ ತಂದೆ ತಾಯಿಗಳು ಸಿಕ್ಕಿದ್ರು. ಆ ಹುಡುಗನೂ ಸಿಕ್ಕಿದ್ದ. ಆ ಹುಡುಗನನ್ನು ತಂದೆ ತಾಯಿಗಳನ್ನು ಕೇಳಿದ್ವಿ ನಾವು, ತೆಗೆಸಿಬಿಡ್ರಿ ಅಂತ ಹೇಳಿ. ಅದು ಎಲ್ಲಮ್ಮದ ನಾವು ತೆಗ್ಸಕ್ಕೆ ಬರಲ್ಲ ಅಂದರು. ಅವ್ರಿಗೆ ಹೇಳಿದೆ, ಎಲ್ಲಮ್ಮಗೆ ಎಲ್ಲ ಶಕ್ತಿ ತುಂಬರೇ ಗುರುಗಳಿರ್ತಾರೆ, ಅದಕ್ಕೆ ಕರ್ಕೊಂಡು ಬರ್ರಿ ಒಮ್ಮ ಮಠದಲ್ಲಿ ತೆಗಿಯೋಣ ಅಂತ ಹೇಳಿದೆ. ಒಂದು ವರ್ಷದ ನಂತರ ಅವರೆಲ್ಲ ಚಿಂತನೆಯನ್ನು ಮಾಡಿ ಮಠಕ್ಕೆ ಕರ್ಕೊಂಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಬಾಲ್ಯದಿಂದಲೇ ಯುವಕನ ಕೂದಲು ಸುಕ್ಕುಗಟ್ಟಿದ್ದರಿಂದ ಅದನ್ನ ದೇವಿಯ ಜಡೆ ಎಂದು ಕುಟುಂಬದವರು ಹಾಗೂ ಸುತ್ತಮುತ್ತಲಿನವರು ನಂಬಿದ್ರು. ಜಡೆ ಕತ್ತರಿಸಿದರೆ ಅಪಶಕುನ ಸಂಭವಿಸುತ್ತದೆ ಎಂಬ ಭಯದಿಂದ ಬಾಲಕ ಹಲವು ವರ್ಷಗಳ ಕಾಲ ತೊಂದರೆ ಅನುಭವಿಸುತ್ತಿದ್ದ. ಈ ಸಮಸ್ಯೆ ಆತನ ಶಿಕ್ಷಣ, ಆರೋಗ್ಯ ಮತ್ತು ದೈನಂದಿನ ಬದುಕಿನ ಮೇಲೂ ಪರಿಣಾಮ ಬೀರುತ್ತಿರುವುದನ್ನ ಗಮನಿಸಿದ ಶಾಲೆಯ ಶಿಕ್ಷಕರು ಈ ವಿಷಯವನ್ನ ನಿಡ್ಸೋಸಿ ಶ್ರೀಗಳ ಗಮನಕ್ಕೆ ತಂದಿದ್ರು. ಮೊನ್ನೆ ಮಠದಲ್ಲಿ ಅದನ್ನೆಲ್ಲ ವಿಧಿವಿಧಾನಗಳಲ್ಲಿ ಒಂದು ದೇವರ ಪೂಜೆ ಮಾಡಿ ಟೈಪ್ ಆ ಹುಡುಗನ ತಲೆಯನ್ನು ಪೂಜೆ ಮಾಡಿ ಸ್ವತಃ ಕತ್ತರಿಯನ್ನು ಹಾಕಿ ನಾವೇ ಅದನ್ನು ತೆಗೆದು ಆಮೇಲೆ ಕ್ಷೌರಿಕನನ್ನು ಕರೆಸಿ ವ್ಯವಸ್ಥಿತವಾಗಿ ಅದನ್ನು ತೆಗೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿತು. ಶಿಕ್ಷಕರ ಮನವಿಗೆ ತಕ್ಷಣ ಸ್ಪಂದಿಸಿದ ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮಿಗಳು ಬಾಲಕ ಹಾಗೂ ಕುಟುಂಬದವರನ್ನ ಕರೆಸಿ ಜಡೆಗೆ ಯಾವುದೇ ದೈವಿಕ ಸಂಬಂಧವಿಲ್ಲ ಎಂಬುದನ್ನ ವೈಜ್ಞಾನಿಕವಾಗಿ ವೈಚಾರಿಕ ನೆಲೆಯಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬಳಿಕ ತಮ್ಮ ಸಮ್ಮುಖದಲ್ಲೇ ಜಡೆಯನ್ನ ಕತ್ತರಿಸಿ ವರ್ಷಗಳಿಂದ ಕಾಡ್ತಿದ್ದ ಭಯದ ಸಂಕೋಲನೆಯಿಂದ ಬಾಲಕನನ್ನ ಮುಕ್ತಗೊಳಿಸಿದ್ರು. ಇದು ಸಾಮಾನ್ಯವಾಗಿ ಒಂದು ರೋಗವಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ. ಆ ಹುಡುಗನಿಗೆ ಬಂದಿರೋದು ಅವನು ಹುಟ್ಟಾದೊಂದು ರೋಗ. ಅದು ಆ ರೋಗ ಔಷಧಿಯಿಂದಲೂ ಕಡಿಮೆ ಆಗ್ತದೆ. ಕಡಿಮೆ ಆಗಲಿಲ್ಲ ಅಂದರೆ 2 ಸತಿ ತಲೆಯನ್ನು ಬೋಳಿಸಿಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಸ್ವಚ್ಛ ಆಗ್ತಕ್ಕಂಥ ವ್ಯವಸ್ಥೆಗಳಾಗಿದ್ದಾವೆ. ಈಗಾಗಲೇ ನಮ್ಮ ಮಠದಲ್ಲೇ ಹಿಂದೆ ಭಾಳಷ್ಟು 3-4 ಜಡೆಗಳನ್ನು ತೆಗೆದಿದ್ದು ಇತಿಹಾಸ ಇದೆ. ಆ ಹುಡುಗರು ಇವತ್ತು ಸಹಿತ ಲಗ್ನಾಗಿ ಭಾಳ ಚಲೋ ಇರತಕ್ಕಂಥ ವ್ಯವಸ್ಥೆಗಳಿದ್ದಾವೆ. ನಿಜಕ್ಕೂ ಶ್ರೀಗಳು ಮಾಡಿದ ಕಾರ್ಯಕ್ಕೆ ಸಾಕಷ್ಟು ಜನ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. 3ನೇ ಬಾರಿ ಶ್ರೀಗಳು ಈ ರೀತಿ ಮಾಡ್ತಾ ಇರೋದು. ಈ ಹಿಂದೆ ಜಡೆ ಕತ್ತರಿಸಿದ ಬಾಲಕರು ಆರೋಗ್ಯವಂತರಾಗೇ ಇದ್ದಾರೆ. ಮೂಢನಂಬಿಕೆಯಲ್ಲಿ ಜನರು ಬದುಕಬಾರದು ಅಂತ ಜನರಲ್ಲಿ ಮನವಿ ಮಾಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.